ಸೊ ಇವತ್ತು ಕ್ಲಾಸ್ ಅಲ್ಲಿ ನಾವು ರಿಲೇಶನಲ್ ಡೇಟಾ ಮಾಡ್ಯೂಲ್ ಮತ್ತೆ ರಿಲೇಶನಲ್ ಡೇಟಾಬೇಸ್ ಕನ್ಸ್ಟ್ರೈನ್ಸ್ ಬಗ್ಗೆ ನಾವು ಮಾತಾಡೋಣ, ಸರಿನಾ? ಸೊ ಇಲ್ಲಿ ನಮ್ಗೆ ಈ ಟಾಪಿಕ್ ಅಲ್ಲಿ ನಾನು ಏನ್ ಹೇಳ್ಕೊಡ್ತೀನಿ ಅಂತಂದ್ರೆ ರಿಲೇಶನಲ್ ಮಾಡ್ಯೂಲ್ ಕಾನ್ಸೆಪ್ಟ್ಸ್ ಗಳು ಏನಿದೆ, ರಿಲೇಶನಲ್ ಮಾಡ್ಯೂಲ್ ಕನ್ಸ್ಟ್ರೈನ್ಸ್ ಮತ್ತು ರಿಲೇಷನ್ಸ್ ಡೇಟಾಬೇಸ್ ಸ್ಕೀಮಾ ಬಗ್ಗೆ ಮಾತಾಡೋಣ. ಆಮೇಲೆ ಅಪ್ಡೇಟ್ ಏನು ಆಪರೇಷನ್ಸ್ ಮತ್ತೆ ಡೀಲಿಂಗ್ ವಿತ್ ಕನ್ಸ್ಟ್ರೈನ್ಸ್ ಬಗ್ಗೆ, ವೈಲೇಷನ್ಸ್ ಯಾವ ತರ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ನೀಟಾಗಿ ಡಿಸೈನ್ ಮಾಡೋದು ನೋಡೋಣ ಇದ್ರ ಬಗ್ಗೆ. ಸೊ ನಾವ್ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ರಿಲೇಶನಲ್ ಮಾಡ್ಯೂಲ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂತ ನಾವು ಫಸ್ಟ್ ತಿಳಿಬೇಕಾಗಿದೆ. ಸೊ ರಿಲೇಶನಲ್ ಆಕ್ಚುಲಿ ನಾವು ಆಲ್ರೆಡಿ ನೋಡ್ದು ನಾವು ಯಾವ ರೀತಿ ವರ್ಕ್ ಆಗ್ತಾ ಇದೆ ರಿಲೇಶನಲ್ ಮಾಡ್ಯೂಲ್ಸ್ ಅಂತ ಹೇಳಿ. ಈಗ ನಾವು ಇದು ಮಾಡೋಣ. ಸೊ ರಿಲೇಶನಲ್ ಮಾಡ್ಯೂಲ್ಸ್ ಆಫ್ ಡೇಟಾ ಏನಾಗುತ್ತದೆ, ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ರಿಲೇಷನ್ಸ್ ಬಗ್ಗೆ ಆಗಿರ್ತದೆ. ಸೊ ಈ ಸ್ಟ್ರೆಂತ್ ಆಫ್ ರಿಲೇಷನ್ ಏನಪ್ಪ ಅಂದ್ರೆ ಅಪ್ರೋಚ್ ಮಾಡಬೇಕು ಟು ಡೇಟಾಬೇಸ್ ಮ್ಯಾನೇಜ್ಮೆಂಟ್ಗೆ. ಸೊ ಡೇಟಾ ಮ್ಯಾನೇಜ್ಮೆಂಟ್ಗೆ ಮಾಡಬೇಕು ಕಮಿಂಗ್ ಫ್ರಮ್ ದ ಫಾರ್ಮಲ್ ಫೌಂಡೇಶನ್ಸ್. ಸೊ ಫಾರ್ಮಲ್ ಫೌಂಡೇಶನ್ಸ್ ಇಂದ ಇದಾಗಬೇಕು ಪ್ರೊವೈಡೆಡ್ ಬೈ ದ ಥಿಯರಿ ಆಫ್ ಎ ರಿಲೇಷನ್ಸ್. ಸೊ ನಮ್ಮ ರಿಲೇಷನ್ಸ್ ಏನಿರ್ಬೇಕು ಅಂದ್ರೆ ಒಂದು ಎಂಟಿಟಿಗೂ ಇನ್ನೊಂದು ಎಂಟಿಟಿಗೂ ನಾವು ರಿಲೇಷನ್ ಕೊಟ್ಟಿರ್ತೀವಿ. ಆ ರಿಲೇಷನ್ ನ ಕ್ರಿಯೇಟ್ ಮಾಡಿದ ಫಂಡಮೆಂಟಲ್ ರಿಲೇಷನ್ಸ್ ಗಳದು ಫೌಂಡೇಶನ್ ಆಗಿರ್ಬೇಕು. ಅಲ್ಲಿ ಅಪ್ರೋಚ್ ಮಾಡೋದು ಏನಪ್ಪಾ ಅಂತ ಯಾತಕ್ಕೆ ಇದ್ ಮಾಡ್ತೀವಿ ಅಂದ್ರೆ ಒಂದು ಡೇಟಾ ನ ಮ್ಯಾನೇಜ್ ಮಾಡ್ಲಿಕ್ಕೋಸ್ಕರ ಇದ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಮಾಡುವಾಗ ನಾವು ಒಂದು ರಿವ್ಯೂ ಮಾಡ್ಬೇಕು, ಎಸೆನ್ಷಿಯಲ್ಸ್ ಯಾವ್ದಿದೆ ಫಾರ್ಮಲ್ ರಿಲೇಷನ್ಸ್ ಮಾಡ್ಲಿಕ್ಕೆ ಅನ್ನೋದ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಪ್ರಾಕ್ಟೀಸ್ ಕೂಡ ಮಾಡಬೇಕು ಸ್ಟ್ಯಾಂಡರ್ಡ್ ಮಾಡ್ಯೂಲ್ಸ್ ನ ಯೂಸ್ ಮಾಡ್ಕೊಂಡು SQL ಅಲ್ಲಿ. ಸೊ ಅದು ಚಾಪ್ಟರ್ 8 ಮತ್ತೆ 9 ಅಲ್ಲಿ ನಾನು ಹೇಳುವಾಗ ಹೇಳ್ತೀನಿ ಇದನ್ನ. ಸೊ ಇದ್ರಲ್ಲಿ ನಾವು ನೋಡೋಣ, ದೇರ್ ಆರ್ ಸೆವರಲ್ ಇಂಪಾರ್ಟೆಂಟ್ ಡಿಫರೆನ್ಸ್ ಫಾರ್ಮಲ್ಸ್ ಮತ್ತೆ ಪ್ರಾಕ್ಟಿಕಲ್ ಏನದು ನಾವು ನೋಡೋಣ ಈಗ. ಸೊ ರಿಲೇಶನಲ್ ಮಾಡ್ಯೂಲ್ ಕಾನ್ಸೆಪ್ಟ್ ಅಂದ್ರೆ ರಿಲೇಷನ್ ಇಸ್ ಎ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್. ನೆನಪಿಟ್ಕೊಳ್ಳಿ, ಇಟ್ಸ್ ಎ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಬೇಸ್ಡ್ ಆನ್ ಐಡಿಯಾಸ್ ಆಫ್ ಸೆಟ್ಸ್. ಸೊ ನಿಮ್ಗೆ ಗೊತ್ತಿರ್ಬೇಕು ಸೆಟ್ ಥಿಯರಿ. ಸೊ ನಿಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳ್ಕೊಟ್ಟವ್ರೆ ಸೆಟ್ ಅಂದ್ರೆ ಏನು ಅಂತ ಹೇಳವ್ರೆ. ಸೊ ಅದ್ರ ಜೊತೆ ಸೆಟ್ ರೂಲ್ಸ್ ಗಳು ಕೂಡ ಹೇಳ್ಕೊಟ್ಟವ್ರೆ. ಹಾಗಾಗಿ ನಾನು ಸೆಟ್ ನ ಹೇಳ್ಕೊಡಲ್ಲ. ಸೊ ಹಾಗಾಗಿ ನಾವು ಮ್ಯಾಥಮೆಟಿಕ್ಸ್ ನ ನೀವು ಅರ್ಥ ಮಾಡ್ಕೋಬೇಕು. ಇಟ್ಸ್ ಅ ಮ್ಯಾಥಮೆಟಿಕಲ್ ಫಂಕ್ಷನ್, ಅದು ಇಟ್ಸ್ ಅ ಮ್ಯಾಥಮೆಟಿಕಲ್ ಮಾಡ್ಯೂಲ್, ಅದು ಆರ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಅದು ಅಂತ ತಿಳ್ಕೋಬಹುದು. ಯಾವ್ದು ಅಂದ್ರೆ ಪ್ಯೂರ್ಲಿ ಎ ಸೆಟ್. ಒಂದು ಸೆಟ್ ಜೊತೆ ನಾವು ಯಾವ ರೀತಿ ಆಟ ಆಡ್ತೀವಿ ಅದೇ ತರ ಇದ್ರ ಜೊತೆ ವರ್ಕ್ ಮಾಡಬಹುದು. ಸೊ ಇದನ್ನ ಮ್ಯಾಥಮೆಟಿಕ್ಸ್ ಇಂದ ಕಂಪ್ಯೂಟರ್ ಸೈನ್ಸ್ ಗೆ ಇಂಟ್ರೊಡ್ಯೂಸ್ ಮಾಡಿದ್ದು, ಫಸ್ಟ್ ಪ್ರಪೋಸ್ ಮಾಡಿದ್ದು ಡಾಕ್ಟರ್ EF ಕೋಡಿಯನ್ ಅವರು. ಸೊ IBM ಅಲ್ಲಿ ರಿಸರ್ಚ್ ಮಾಡ್ತಾರೆ 1970s ನಲ್ಲಿ ಅವ್ರೊಂದು ಪೇಪರ್ ಬರೀತಾರೆ. ಸೊ ಆ ಪೇಪರ್ ಏನಪ್ಪಾ ಅಂದ್ರೆ ರಿಲೇಶನಲ್ ಮಾಡ್ಯೂಲ್ಸ್ ಫಾರ್ ಲಾರ್ಜ್ ಶೇರ್ಡ್ ಡೇಟಾ ಬ್ಯಾಂಕ್ಸ್ ಅಂತ ಹೇಳಿ ಒಂದು ಪೇಪರ್ ಬರೀತಾರೆ. ಸೊ ಅದು ಕಮ್ಯುನಿಕೇಶನ್ ಆಫ್ ACM ಅನ್ನೋ ಒಂದು ಜರ್ನಲ್ ಅಲ್ಲಿ ಏನಾಗುತ್ತೆ ಪಬ್ಲಿಕೇಶನ್ ಆಗುತ್ತೆ. ನೆನಪಿಟ್ಕೊಳ್ಳಿ, ನಮ್ಮ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ACM ಇಸ್ ಎ ಮೋಸ್ಟ್ ಪವರ್ಫುಲ್ ಜರ್ನಲ್. ಅದು ಅದ್ರಲ್ಲಿ ಏನಾದ್ರು ಪ್ರಿಂಟ್ ಆಯ್ತು ಅಂತಂದ್ರೆ ಅದೊಂದು PhD ಇದ್ದಂಗೆ ಅದು. ಆ ರೀತಿಯಲ್ಲಿ ಒಂದು ಪಾಪ್ಯುಲರ್ ಆದಂತ ಒಂದು ಜರ್ನಲ್ ಅಲ್ಲಿ ಇವರು ಕೋಡಿ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ 1970s ಅಲ್ಲಿ. ಸೊ ಇಲ್ಲಿ ನಾವೇನ್ ಮಾಡೋದು, ಅಬೋವ್ ಪೇಪರ್ ನಮ್ಗೆ ಕಾಸ್ ಎ ಮೇಜರ್ ರೆವಲ್ಯೂಷನ್ ಆಗಿ ತಿರುಗ್ತು. ಯಾಕಂದ್ರೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದು ಒಂದು ಡೇಟಾ ಬೇಸ್ಗೆ ಒಂದು ಕಾನ್ಸೆಪ್ಟ್ ನ ಕೊಡೋಣ, ಒಂದು ರಿಲೇಷನ್ ನ ಕೊಡೋಣ ಅಂತ. ಸೊ ಹಾಗಾಗಿ ಇಲ್ಲಿಂದ ನಮ್ಗೆ ಟರ್ನಿಂಗ್ ಸಿಗುತ್ತೆ. ಸೊ ACM ಟರ್ನಿಂಗ್ ಅವಾರ್ಡ್ಸ್ ಕೂಡ ಇವನಿಗೆ ಸಿಗುತ್ತೆ. ಸೊ ಆ ಪೇಪರ್ಗೋಸ್ಕರ ನೆನಪಿಟ್ಕೊಳ್ಳಿ, ಯಾಕಂದ್ರೆ ಮೇಜರ್ ಚೇಂಜಸ್ ಇನ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಡೇಟಾಬೇಸ್ ನ ಇಂಟ್ರೊಡ್ಯೂಸ್ ಆಗಿದೆ ಇಲ್ಲಿಂದ. ನೆನಪಿಟ್ಕೊಳ್ಳಿ, ನಮ್ಮ ಕಂಪ್ಯೂಟರ್ ಸೈನ್ಸ್ ಪವರ್ಫುಲ್ ಆಗಿ ಟ್ಯೂನಿಂಗ್ ಮಿಷಿನ್ ಅಂತ ಹೇಳಿ ಕರಿತೀವಿ, ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟ್ರೊಡ್ಯೂಸ್ ಮಾಡುವ ಅದನ್ನ ಇದು ಅವನ ಅವಾರ್ಡ್ ಇದು. ಸೊ ಇಲ್ಲಿ ನಾನು ತೋರಿಸಿಲ್ಲ, ಅವನ ಹೆಸರಲ್ಲಿ ಒಂದು ಅವಾರ್ಡ್ ನ ಕೊಡೋದಕ್ಕೆ ಇದ್ ಮಾಡಿದೀವಿ. ಸೊ ಅದೇ ತರ ಅವ್ರು ಮಾಡ್ದಂಗೆ ಮಾಡಿದ್ರು, ಅವ್ರಿಗೂ ಕೂಡ ಒಂದು ನೋಬೆಲ್ ಪ್ರಶಸ್ತಿ ತರ ಒಂದು ಪವರ್ಫುಲ್ ಪ್ರಶಸ್ತಿನ ಕೊಟ್ರು. ಅದೇ ತರ ಇವ್ರಿಗೂ ಕೂಡ ಡೇಟಾಬೇಸ್ ಕಾನ್ಸೆಪ್ಟ್ ನ ಕೂಡ ಒಂದು ಇದನ್ನೇ ನಮ್ಗೇನು ಕಂಪ್ಯೂಟರ್ ಸೈನ್ಸ್ ನೇ ಎಲ್ಲರೂ ತಿರುಗಿ ನೋಡ್ಬೇಕು. ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಬೇರೆ ಇಲ್ವೇ ಇಲ್ಲ, ಎಲ್ಲಾನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡ್ಬೋದು ಅನ್ನೋದನ್ನ ಡಿಸೈಡ್ ಮಾಡಿದ್ರಿಂದ. ಒಂದ್ ವೇಳೆ ನಿಮ್ಗೇನ DBMS ಬಂದಿಲ್ಲ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಕಂಪ್ಯೂಟರ್ ಸೈನ್ಸ್ ಇಷ್ಟೊಂದು ಪವರ್ಫುಲ್ ಆಗ್ತಾ ಸಾಧ್ಯನೇ ಇರ್ತಿರಲಿಲ್ಲ. ಯಾಕಂದ್ರೆ ಪ್ರತಿ ಒಂದು ಕೂಡ ನಮಗೆ ಡೇಟಾಬೇಸ್ ಅಲ್ಲೇ ಸ್ಟೋರ್ ಮಾಡ್ಕೊಂಡು ಡೇಟಾಬೇಸ್ ಅಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ಅಷ್ಟು ಪವರ್ಫುಲ್ ಆಗಿದೆ ಇದು. ಸೊ ಹಾಗಾಗಿ ಅವರಿಗೆ ಯಾರಿಗೆ ಡಾಕ್ಟರ್ EF ಕೋಡಿ ಅವರಿಗೆ ಒಂದು ಅವಾರ್ಡ್ ಕೂಡ ಬರ್ತದೆ ಈ ಪೇಪರ್ ಇಂದ. ಸೇನಾ ಪೇಪರ್ ಅಲ್ಲಿ ಏನ್ ಹೇಳ್ತದೆ, ಸೊ ಪೇಪರ್ ಏನಪ್ಪಾ ಅಂದ್ರೆ ಇನ್ಫಾರ್ಮಲ್ ಡೆಫಿನೇಷನ್ಸ್ ಗಳ ಬಗ್ಗೆ ಹೇಳ್ತಾರೆ. ಸೊ ಇನ್ಫಾರ್ಮಲ್ ಡೆಫಿನೇಷನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ
Informal relation looks like a table of values. ನೆನಪಿಟ್ಕೊಳ್ಳಿ, ಒಂದು ಟೇಬಲ್ ಬರೆಯೋದು ನಿಮಗೆ ಗೊತ್ತಿದೆ. ಸೊ ಟೇಬಲ್ ಏನ್ ಬರ್ತೀವಿ ಆ ಟೇಬಲ್ ಒಳಗೆ ವ್ಯಾಲ್ಯೂಸ್ ಇರ್ತಲ್ಲ ಅದನ್ನೇ ನಾವು ರಿಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಜಸ್ಟ್ ಲೈಕ್ ಎ ಟೇಬಲ್ಸ್. ಸೊ ಟೇಬಲ್ಗಳು ಬರೀ ಟೇಬಲ್ ಅಂದ್ರೆ ಮಗಿಯ ಟೇಬಲ್ ಅಲ್ಲ, ನೀವು ಟೇಬಲ್ ಬರೀತಿರಲ್ಲ ಗೊತ್ತಲ್ಲ ಟೇಬಲ್ಸ್ಗಳು. ಒಂದು ಟೇಬಲ್ ಹಾಕ್ಬಿಟ್ಟು ಇದೆ, ಒಂದು ಟೇಬಲ್ ನ ಬರೆದಾಗ ಆ ಟೇಬಲ್ ಅಲ್ಲಿ ಏನಿರ್ತದೆ ಅಂದ್ರೆ ರೋಸ್ ಮತ್ತೆ ಕಾಲಮ್ಸ್ ಇರ್ತದೆ. ಅದರಲ್ಲಿ ಸೆಟ್ ಆಫ್ ರೋಸ್ ನಾವೇನಂತ ಹೇಳ್ತೀವಿ ಅಂದ್ರೆ ರಿಲೇಷನ್ ಅಂತ ಹೇಳ್ತೀವಿ. ಸೊ ಆ ರಿಲೇಷನ್ ಅಂತ ಹೇಳ್ತೀವಿ, ರಿಲೇಷನ್ ಟಿಪಿಕಲಿ ಕಂಟೈನ್ ಎ ಸೆಟ್ ಆಫ್ ರೋಸ್. ಸೊ ಈಚ್ ರೋ ಇಸ್ ಕಾಲ್ಡ್ as one record. ನೆನಪಿಟ್ಕೊಳ್ಳಿ. ಸೊ ಇದರಲ್ಲಿ ದ ಡೇಟಾ ಎಲಿಮೆಂಟ್ಸ್ ಇನ್ ಈಚ್ ರೋ ರೆಪ್ರೆಸೆಂಟ್ ಮಾಡಿದ್ರೆ ಸರ್ಟನ್ ಫ್ಯಾಕ್ಟ್ಸ್ ದಟ್ ಕರೆಸ್ಪಾಂಡ್ ಟು ಎ ರಿಯಲ್ ವರ್ಲ್ಡ್ ಎಂಟಿಟಿಗೆ ಆ ರಿಲೇಶನ್ಶಿಪ್ಗೆ. ಇನ್ ಫಾರ್ಮಲ್ ಮಾಡ್ಯೂಲ್ಸ್ ಏನಪ್ಪಾ ಕರಿತೀವಿ ಅಂತಂದ್ರೆ ರೋಸ್ ಕಾಲ್ಡ್ ಟಪಲ್ಸ್. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ರೋಸ್ ನಾವೇನ್ ಕರಿತೀವಿ ಟಪಲ್ಸ್ ಅಂತ ಕರಿತೀವಿ. ಮುಂದೆ ನಿಮ್ಗೆ ಟಪಲ್ಸ್ ಅಂತ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು ಇದನ್ನ ರೆಕಾರ್ಡ್ ಅರೆ ರೋ ಅಂತ ಹೇಳಿ ನಿಮ್ಗೆ ಅರ್ಥ ಆಗ್ಬೇಕಲ್ಲಿ. ಸೊ ಈಚ್ ಕಾಲಮ್ ಎಸ್ ಎ ಕಾಲಮ್ ಹೆಡರ್ ಇರಬೇಕು. ದಟ್ ಗಿವ್ಸ್ ಅನ್ ಇಂಡಿಕೇಶನ್ ಕೊಡಬೇಕು ಆಫ್ ಎ ಮೀನಿಂಗ್ ಆಫ್ ಡೇಟಾ ಐಟಮ್ಸ್ ಇನ್ ದಟ್ ಕಾಲಮ್. ಒಂದು ಕಾಲಮ್ ಅಲ್ಲಿ ಏನ್ ಮೀನಿಂಗ್ ಇದೆ ಅನ್ನೋದನ್ನ ನಾವು ತೋರಿಸುತ್ತೆ. ಆ ಮೀನಿಂಗ್ ನ ನಾವು ನೋಡ್ಲಿಕ್ಕೆ ಕಾಲಮ್ಸ್ ಅಂತ. ಈ ಕಾಲಮ್ಸ್ ನ ಆಟ್ರಿಬ್ಯೂಟ್ ಅಂತ ಹೇಳಿ ಕರಿತೀವಿ ನಾವು. ಸೊ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಾವು ಕಾಲಮ್ಸ್ ನ ಎಂತ ಕರಿತೀವಿ ಆಟ್ರಿಬ್ಯೂಟ್ಸ್, ರೋಸ್ ನ ಟಪಲ್ಸ್ ಅಂತ ಹೇಳಿ ಕರಿತೀವಿ. ಸೊ ನೆನ್ಪಿಟ್ಕೊಳ್ಳಿ, ರಿಲೇಷನ್ ಇಸ್ ನಥಿಂಗ್ ಬಟ್ ಒಂದು ಟೇಬಲ್. ಆ ಟೇಬಲ್ ಅಲ್ಲಿ ನಾವು ರಿಲೇಷನ್ಸ್ ನ ಸ್ಟೋರ್ ಮಾಡ್ತೀವಿ ಸೆಟ್ ಆಫ್ ರೋಸ್ ಯೂಸ್ ಮಾಡ್ಕೊಂಡು. ಸೊ ಫಾರ್ ಎಕ್ಸಾಂಪಲ್ ಇದನ್ನ ನಾವು ಟೇಬಲ್ ಅಂತ ಕನ್ಕೋಬಹುದು. ಈ ಎಕ್ಸಾಂಪಲ್ ನ ನೋಡ್ಕೊಳ್ಳಿ. ಇಸ್ ಎ ಟೇಬಲ್ ಆಫ್ ಎ ಯಾವ್ದು ಸ್ಟೂಡೆಂಟ್. ಸೊ ಸ್ಟೂಡೆಂಟ್ ಟೇಬಲ್ ನ ನಾವು ಯೂಸ್ ಮಾಡ್ತೀವಿ. ಸೊ ಸ್ಟೂಡೆಂಟ್ ಟೇಬಲ್ ನ ಯೂಸ್ ಮಾಡೋಣ. ಸೊ ಸ್ಟೂಡೆಂಟ್ ಟೇಬಲ್, ಈ ಟೇಬಲ್ ಅಲ್ಲಿ ಏನಿದೆ ಅಂತಂದ್ರೆ 1 2 3 4 5 ರೋಸ್ ಇದೆ. ಸೊ 5 ರೋಸ್ ಗಳನ್ನ ನಾವೇನಿದೆ ಟಪಲ್ 5 ಟಪಲ್ ಅಂತ ಹೇಳ್ತೀವಿ. 5 ರೆಕಾರ್ಡ್ ಇದಾವೆ ಅಂತಾನು ಕರಿಬಹುದು. ಸೊ ಈ ರೆಕಾರ್ಡ್ ಅಲ್ಲಿ ಇದೊಂದು ಕಾಲಮ್ ಇದೆ, ಇಲ್ಲೊಂದು ಕಾಲಮ್ ಇದೆ, ಇಲ್ಲೊಂದು ಕಾಲಮ್ ಇದೆ, ಇಲ್ಲೊಂದು ಕಾಲಮ್ ಇದೆ, ಇಲ್ಲೊಂದು ಕಾಲಮ್ ಇದೆ, ಇಲ್ಲೊಂದು. ಸೊ ಎಷ್ಟು ಕಾಲಮ್ ಇದೆ? 2 4 6 7 ಕಾಲಮ್ ಇದೆ. ಸೊ 7 ಕಾಲಮ್ ಇದೆ ಅಂತ ಅಂದ್ರೆ ನೆನ್ಪಿಟ್ಕೊಳ್ಳಿ. ಸೊ ಈಚ್ ಕಾಲಮ್ ಈಸ್ ಕಾಲ್ಡ್ as an attributes. ಸೊ ಈಚ್ ಕಾಲಮ್ ಇಸ್ ಡಿಸ್ಕ್ರೈಬಿಂಗ್ ಗಿವಿಂಗ್ ಎ ಮೀನಿಂಗ್. ಸೊ ಈ ಕಾಲಮ್ ಅಲ್ಲಿ ಬರೋದಲ್ಲ ನೇಮ್ಸ್, ಈ ಕಾಲಮ್ಸ್ ಅಲ್ಲಿ ಬರೋದಲ್ಲ ನನಗೆ ಏನಾಗ್ತಿದೆ SSN ನಂಬರು. SSN ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ನಂಬರು. ಇಲ್ಲಿ ಬರೋದಲ್ಲ ಫೋನ್ ನಂಬರ್ಸ್ಗಳು, ಇಲ್ಲಿ ಬರೋದಲ್ಲ ಅಡ್ರೆಸ್, ಇಲ್ಲಿ ಬರೋದಲ್ಲ ಆಫೀಸ್ ಫೋನು, ಇಲ್ಲಿ ಬರೋದಲ್ಲ ಏಜು, ಇಲ್ಲಿ ಬರೋದಲ್ಲ GPA ಅಂತೇಳಿ ನಮ್ಗೆ ಅರ್ಥ ಆಗುತ್ತೆ. ಸೊ ಈಗ ಸ್ಟೂಡೆಂಟ್ಸ್ ಗಳು ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ರೀತಿನಲ್ಲಿ ಸ್ಟೋರ್ ಮಾಡ್ತಾ ಇದೀವಿ ರೆಕಾರ್ಡ್ಸ್ ನ. ಸೊ ಇದಿಷ್ಟನ್ನು ಕೊಡಿದ್ರೆ ಅಂದ್ರೆ ಈ ಸ್ಟೂಡೆಂಟ್ ಅನ್ನೋದು ಒಂದು ನೇಮ್ ಕೊಟ್ಟಿದ್ದೀನಿ ಟೇಬಲ್ಗೆ. ದಟ್ ಸ್ಟೂಡೆಂಟ್ ಅನ್ನೋದನ್ನ ರಿಲೇಷನ್ ಅಂತ ಹೇಳಿ ಕರಿತೀನಿ. ಸೊ ಆ ರಿಲೇಷನ್ ನೇಮ್ ಏನಪ್ಪಾ ಅಂತಂದ್ರೆ ಇದ್ರದ್ದು ಸ್ಟೂಡೆಂಟ್ ಅನ್ನೋದು. ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ದ ಮೋಸ್ಟ್ ಫಂಡಮೆಂಟಲ್ ಥಿಂಗ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ನೀವು ಕನ್ಫ್ಯೂಷನ್ ಆಯ್ತು ಅಂತಂದ್ರೆ ಮುಂದೆ ನೀವು ಟೇಬಲ್ಸ್ ನ ಕ್ರಿಯೇಟ್ ಮಾಡಕ್ ಆಗಲ್ಲ. ನೆನಪಿಟ್ಕೊಳ್ಳಿ, ರಿಲೇಷನ್ಸ್ ನ ಕ್ರಿಯೇಟ್ ಮಾಡಕ್ ಆಗಲ್ಲ. ಕ್ರಿಯೇಟ್ ಎ ರಿಲೇಷನ್ ಅಂತಂದಾಗ ನಥಿಂಗ್ ಬಟ್ ಕ್ರಿಯೇಟಿಂಗ್ ಎ ಟೇಬಲ್. ಆ ಟೇಬಲ್ ಅಲ್ಲಿ ಏನು ಆಟ್ರಿಬ್ಯೂಟ್ಸ್ ಇರ್ಬೇಕು, ಎಷ್ಟು ರೋಸ್ ಇರ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೋಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ. ಸೊ ಸ್ಟೂಡೆಂಟ್ ಅನ್ನ ರಿಲೇಷನ್ ನೇಮ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಮ್ಗೆ ರಿಲೇಷನ್ಸ್ ಏನಪ್ಪಾ ಅಂದ್ರೆ ಕೀ ಆಫ್ ಎ ರಿಲೇಷನ್ ಏನಪ್ಪಾ ಅಂತಂದ್ರೆ ಈಚ್ ರೋ ಆಸ್ ಎ ವ್ಯಾಲ್ಯೂ ಆಫ್ ಎ ಡೇಟಾ ಐಟಮ್ಸ್. ನೆನಪಿಟ್ಕೊಳ್ಳಿ, ಈಚ್ ರೋ ನಲ್ಲಿ ಒಂದು ವ್ಯಾಲ್ಯೂಸ್ ಇದಾವೆ. ವ್ಯಾಲ್ಯೂ ಆಫ್ ಡೇಟಾ ಐಟಮ್ಸ್ ಆರ್ ಎ ಸೆಟ್ ಆಫ್ ಐಟಮ್ಸ್ ಅಂತ ಹೇಳಿ ಕರಿಬಹುದು. ದಟ್ ಯುನೀಕ್ಲಿ ಐಡೆಂಟಿಫೈ ದಟ್ ರೋ ಇನ್ ಎ ಟೇಬಲ್. ಸೊ ಯುನೀಕ್ ಆಗಿ ಐಡೆಂಟಿಫೈ ಮಾಡಬಹುದು. ಸೊ ಯುನೀಕ್ ಆಗಿ ಐಡೆಂಟಿಫೈ ಮಾಡಬಹುದು ಅಂತಂದ್ರೆ ಅದೊಂದು ಕೀ ಅಂತ ಹೇಳಿ ಕರಿತೀವಿ. ಸೊ ಈ ಟೇಬಲ್ ಅಲ್ಲಿ ನಾವು ಯಾವ್ದಪ್ಪ ಅಂತಂದ್ರೆ SSN ನಂಬರ್ ಇಸ್ ಎ ಕೀ ಆಗಿತ್ತು. ಸೊ ಇಲ್ಲಿ ಹಿಂದೆ ಪ್ರೀವಿಯಸ್ ಟೇಬಲ್ ಹೋಗ್ತೀನಿ ನೋಡಿ. ನೋಡಿ ನನಗೆ ಬೇಕಾದ್ರೆ ಇದು ಸೇಮ್ ನೇಮ್ ಅವ್ರು ಬರ್ಬೋದು. ಸೊ ಸೇಮ್ ನೇಮ್ ಅವ್ರು ಬರ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ SSN ನಂಬರು ಸೇಮ್ ಬರಲ್ಲ. ಸೇಮ್ ಫೋನ್ ನಂಬರ್ ಬರ್ಬೋದು, ಅಡ್ರೆಸ್ ಬರ್ಬೋದು, ಆಫೀಸ್ ಬರ್ಬೋದು, ಏಜ್ ಬರ್ಬೋದು, GPA ಬರ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ನ ನಮ್ಗೆ ಸೇಮ್ ಕೊಡಲ್ಲ, ಯುನೀಕ್ ಆಗಿ ಮಾಡ್ತೀವಿ. ಸೊ ಈಚ್ ರೋ ಕ್ಯಾನ್ ಬಿ ಯುನೀಕ್ಲಿ ಮೆನ್ಷನ್ಡ್, ಯುನೀಕ್ ಆಗಿ ಐಡೆಂಟಿಫೈ ಮಾಡಬಹುದು ಅಂದ್ರೆ ಯೂಸಿಂಗ್ ದಿಸ್ SSN ನಂಬರ್. ಸೊ ದಿಸ್ SSN ನಂಬರ್ ಈಸ್ ಕಾಲ್ಡ್ as ಎ ಕೀ. ಅದನ್ನ ಪ್ರೈಮರಿ ಕೀ ಅಂತ ಹೇಳಿ ಕರಿತೀವಿ. ಎಂತ ಕರಿತೀವಿ? ಪ್ರೈಮರಿ ಕೀ. ಒಂದು ಟೇಬಲ್ ಅಲ್ಲಿ ಏನು ರೋಸ್ ಇದೆ, ಆ ಈಚ್ ರೋನ
ನಾವು ಯೂನಿಕ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಆಟ್ರಿಬ್ಯೂಟ್ ಹೆಲ್ಪ್ ಮಾಡಿದ್ರೆ that attribute, particularly that attribute is considered as a primary key. ನೆನಪಿಟ್ಕೊಳ್ಳಿ. ಸೊ ಅದರಲ್ಲಿ SSN ಏನಾಗಿತ್ತು, ಕೀ ಆಟ್ರಿಬ್ಯೂಟ್ ಆಗಿ ಕಾಡ್ತಿತ್ತು. ಸಮ್ ಟೈಮ್ ರೋ IDs or sequential number are assigned as a key to identify the rows in a table. ನೆನಪಿಟ್ಕೊಳ್ಳಿ, ಏನಾಗಬಹುದು, ರೋ IDs ಕೊಡಬಹುದು, ಆ ಸೀಕ್ವೆನ್ಷಿಯಲ್ ನಂಬರ್ 1 2 3 ತಕೊಂಡೋಗಿರ್ತಿಲ್ಲ, ಅದನ್ನೇ ನಾವೇನ್ ಮಾಡ್ಬೋದು, ಕಾಲ್ ಮಾಡಬಹುದು. ಸೊ ಕಾಲ್ಡ್ ಆರ್ಟಿಫಿಷಿಯಲ್ ಕೀನ ಯೂಸ್ ಮಾಡಬಹುದು, ಆ ಸಗ್ರಿಗೇಟೆಡ್ ಕೀಸ್ ಕೂಡ ಯೂಸ್ ಮಾಡಬಹುದು. ನಮ್ಗೆ ಯಾವಾಗ ಈ ತರ SSN ನಂಬರ್ ಅನ್ನೋದು ಸಿಗಲ್ಲ, ಆಗ ಆರ್ಟಿಫಿಷಿಯಲ್ ಕೀಗಳನ್ನ ಯೂಸ್ ಮಾಡಬಹುದು. ನಮಗ್ ಬೇಕಾದಂಗೆ ಆ ಸಗ್ರಿಗೇಟೆಡ್ ಕೀಸ್ ಗಳನ್ನ ಯೂಸ್ ಮಾಡಬಹುದು. ಬಿಕಾಸ್ ಯುನೀಕ್ ರೋ ನ ಮೇಂಟೈನ್ ಮಾಡಬೇಕು. ಇಫ್ ಯು ಆರ್ ನಾಟ್ ಮೇಂಟೈನಿಂಗ್ ಎ ಯುನೀಕ್ ರೋ, then there will be a redundancy, a duplication create ಆಗ್ತವೆ. ಸೊ ಡೂಪ್ಲಿಕೇಶನ್ ಕ್ರಿಯೇಟ್ ಆಗ್ತಂದ್ರೆ ಇನ್ಕನ್ಸಿಸ್ಟೆನ್ಸ್ ಆಗುತ್ತೆ. ಸೊ ಹಾಗಾಗಿ ನಮ್ಗಲ್ಲಿ ಒಂದು ಯುನೀಕ್ನೆಸ್ ಮೇಂಟೈನ್ ಮಾಡ್ಲಿಕ್ಕೆ ಏನಾದ್ರೂ ಮೇಂಟೈನ್ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು ಆಲ್ಟರ್ನೇಟಿವ್. ಸೊ ಹಾಗಾಗಿ ಅದನ್ನ ಆರ್ಟಿಫಿಷಿಯಲ್ ಕೀನೋ ಇಲ್ಲ ಸಗ್ರಿಗೇಟೆಡ್ ಕೀಸ್ ನ ಯೂಸ್ ಮಾಡ್ಬೇಕು. ಸೊ ಒಂದು ಸ್ಕೀಮಾ ಅಂತ ಕರೆಯೋಣ ಈಗ. ಸೊ ಈಗ ನಾನು ರಿಲೇಷನ್ ಅಂದ್ರೆ ಏನು ಗೊತ್ತಾಯ್ತು, ರಿಲೇಷನ್ ಇಸ್ ನಥಿಂಗ್ ಬಟ್ ಒನ್ ಪರ್ಟಿಕ್ಯುಲರ್ ಟೇಬಲ್. Then you have to design a schema. Again, schema andrenu, the schema is a description of a relations. So the relation na describe madidre, that is called as a schema. For example, denoted as R anta kartivi. R is a relation. Properly relation is nothing but a table. A table alli A1 A2 A3 anta kartivi, up to ಏನು ಇರಬಹುದು AN ಅಂತ ಹೇಳ್ತಿರ್ತೀವಿ. A is called as an attribute. ನೆನಪಿಟ್ಕೊಳ್ಳಿ, A's are called as an attribute. Each table ಗೆ ಐಡೆಂಟಿಫೈ ಮಾಡೋದು ಅಂದ್ರೆ ಎಂಟಿಟಿ ಅಂತ ಕರಿತೀವಿ. ಎಂಟಿಟಿ ವಿಲ್ ಬಿ ಡಿಸ್ಕ್ರೈಬ್ ಯೂಸಿಂಗ್ ಇಟ್ಸ್ ಓನ್ ಆಬ್ಜೆಕ್ಟಿವ್ಸ್. ಒಂದು ಆಬ್ಜೆಕ್ಟ್ ನ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಅದರದೇ ಆದ ಒಂದು ಫೀಚರ್ ಸೆಟ್ಸ್ ಇರ್ತವೆ. ಆ ಫೀಚರ್ ಸೆಟ್ಸ್ ಗಳನ್ನ ಅಟ್ರಿಬ್ಯೂಟ್ ಅಂತ ಹೇಳಿ ಕರಿತೀವಿ ನಾವು. ನೆನಪಿಟ್ಕೊಳ್ಳಿ. ಸೊ ವೆರಿ ವೆರಿ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. A1 ಇಂದ AN ವರೆಗೂ ಅಟ್ರಿಬ್ಯೂಟ್ಸ್ ನ ಯೂಸ್ ಮಾಡ್ತೀವಿ. ಸೊ ಈ ಅಟ್ರಿಬ್ಯೂಟ್, ಸೊ ಇದನ್ನ ನೇಮು, ಯಾರಂದ್ರೆ ನೇಮು, A1 A2 ಅನ್ನೋಲ್ಲ ಅಟ್ರಿಬ್ಯೂಟ್. ಎಕ್ಸಾಂಪಲ್ ಕಸ್ಟಮರ್ ಅಂತ ತಗೊಂಡ್ರೆ, ಕಸ್ಟಮರ್ ಇಸ್ ಅ ರಿಲೇಷನ್, ಅದರೊಳಗೆ ಅಟ್ರಿಬ್ಯೂಟ್ ಇದೆ ಕಸ್ಟಮರ್ ID, ಕಸ್ಟಮರ್ ನೇಮ್, ಅಡ್ರೆಸ್, ಫೋನ್ ನಂಬರ್. ಸೊ ಇದು ನಮಗೆ ಕಸ್ಟಮರ್ ಅನ್ನೋದು ತಗೋತಾ ಇದೀವಿ. ಸೊ ನಾವೇನ್ ಮಾಡ್ತೀವಿ, ಕಸ್ಟಮರ್ ಇಸ್ ಅ ರಿಲೇಷನ್ ನೇಮ್. ನೆನಪಿಟ್ಕೊಳ್ಳಿ, ಕಸ್ಟಮರ್ ಇಸ್ ಅ ರಿಲೇಷನ್ ನೇಮ್ ಡಿಫೈನ್ಡ್ ಓವರ್ ಎ 4 attribute. ನನಗೇನಾಗಿದೆ, 4 attribute ಇದೆ. ಮೊದಲನೇದು ಕಸ್ಟಮರ್ ID, ಎರಡನೇದು ಕಸ್ಟಮರ್ ನೇಮ್, ಮೂರನೇದು ಅಡ್ರೆಸ್, ನಾಲ್ಕನೇದು ಫೋನ್ ನಂಬರ್. ಇದರಿಂದ ಯೂಸ್ ಮಾಡ್ಕೊಂಡು ಕಸ್ಟಮರ್ ಅನ್ನೋದನ್ನ ಡಿಸ್ಕ್ರೈಬ್ ಮಾಡ್ತಾ ಇದೀವಿ. ಸೊ ಈಚ್ attribute ಆಸ್ ಎ ಡೊಮೈನ್ ಆರ್ ಎ ಸೆಟ್ ಆಫ್ ವ್ಯಾಲ್ಯೂಸ್. ಸೊ ಸೆಟ್ ಆಫ್ ವ್ಯಾಲ್ಯೂಸ್ ಇಟ್ಕೊಂಡಿರ್ತೀವಿ. ಸೊ ವ್ಯಾಲಿಡ್ ವ್ಯಾಲ್ಯೂಸ್ ಆಗ್ಬೇಕದು, ಬರೀ ವ್ಯಾಲ್ಯೂಸ್ ಅಲ್ಲ ಅದು. ನೆನಪಿಟ್ಕೊಳ್ಳಿ, ಇಟ್ ಶುಡ್ ಬಿ ಎ ವ್ಯಾಲಿಡ್. ಫಾರ್ ಎಕ್ಸಾಂಪಲ್ ಕಸ್ಟಮರ್ ID, ನಾನು ಅದಕ್ಕೆ ಏನೋ ಒಂದು ಡೇಟಾ ಟೈಪ್ ಕೊಟ್ಟಿದ್ದೀನಿ, ಆ ಪರ್ಟಿಕ್ಯುಲರ್ ಡೇಟಾ ಟೈಪ್ ಅಲ್ಲೇ ಬರಬೇಕು. ಕಸ್ಟಮರ್ ನೇಮ್ ಶುಡ್ ಬಿ ಎ ಪರ್ಟಿಕ್ಯುಲರ್ ಡೇಟಾ ಟೈಪ್, ಅಡ್ರೆಸ್ ಇಸ್ ಎ ಪರ್ಟಿಕ್ಯುಲರ್ ಡೇಟಾ ಟೈಪ್, ಫೋನ್ ನಂಬರ್ ಇಸ್ ಎ ಪರ್ಟಿಕ್ಯುಲರ್ ಡೇಟಾ ಟೈಪ್, ಆ ಡೇಟಾ ಟೈಪ್ ಅಲ್ಲೇ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ಡೊಮೈನ್ ಅಂತ ಏನ್ ಕೊಟ್ಟಿದ್ದೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಡೊಮೈನ್ ಆಫ್ ಎ ಕಸ್ಟಮರ್ ID ಇಸ್ ಎ 6 digit ನಂಬರ್ ಅಂತ ಹೇಳಿ ಕೊಟ್ಟಿದ್ದೀನಿ. ಸೊ 6 digit ನಂಬರ್ ಆಗ್ಬೇಕು, ಅದು 5 digit ಆಗ್ಬಾರ್ದು, ಅದೇನಾಗ್ಬಾರ್ದು 7 digit ಆಗ್ಬಾರ್ದು, ಆರ್ ಮೋರ್ ದನ್ 6 digit ಗಿಂತಲೂ ಹೋಗ್ಕೂಡ್ದು. ದಟ್ ಈಸ್ ಎ ಡೊಮೈನ್. ಡೊಮೈನ್ ಇಸ್ ನಥಿಂಗ್ ಬಟ್ ಎ ನಾಲೆಜ್ ಆಫ್ ದಟ್ ಅಟ್ರಿಬ್ಯೂಟ್. ಸೊ ಅದನ್ನ ನಾವು ಡಿಸ್ಕ್ರೈಬ್ ಮಾಡ್ಬೇಕು ಕರೆಕ್ಟ್ ಆಗಿ. ಸೊ ಅದನ್ನ ಡಿಸ್ಕ್ರೈಬ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಎ ಡೊಮೈನ್ ಅಂತ ಹೇಳಿ ಕರಿತೀವಿ. A tuple is an ordered, ನೆನಪಿಟ್ಕೊಳ್ಳಿ, tuple is an ordered set of values. ಸೊ ನಮ್ಗೆ ಟಪಲ್ ಅನ್ನೋದು ಆರ್ಡರ್ ಸೆಟ್ ಆಫ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಎನ್ಕ್ಲೋಸ್ ಇನ್ ಆಂಗಲ್. ಸೊ ಬ್ರಾಕೆಟ್ಸ್ ಗಳಲ್ಲಿ ಈ ರೀತಿನಲ್ಲಿ ನಾವು ಬ್ರಾಕೆಟ್ ಗಳಲ್ಲಿ ಎನ್ಕ್ಲೋಸ್ ಮಾಡಿರ್ತೀವಿ ಒಂದೊಂದು ಟಪಲ್. ನೆನಪಿಟ್ಕೊಳ್ಳಿ, ಟಪಲ್ ಇಸ್ ಎ ರೆಕಾರ್ಡ್. ಅದು ಒಂದು ರೆಕಾರ್ಡ್ ಪೂರ್ತಿ ಬರೆದಾಗ ಆ ಪೂರ್ತಿ ರೆಕಾರ್ಡ್ ನ ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ಈ ಇದ್ರಲ್ಲಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬರ್ದಿದ್ದೀವಿ ನೋಡಿ. ಸೊ ಇದಿಷ್ಟು ರೆಕಾರ್ಡ್, ಇದು ಒಂದು ಡೇಟಾ, ಒಬ್ಬೊಂದು ಯಾವ್ದು ಜಾನ್ ಸ್ಮಿತ್ ಅನ್ನೋದು ಒಂದು ಡೇಟಾ, ಅದು ರೆಕಾರ್ಡ್ ಅದು. ಸೊ ಈಚ್ ವ್ಯಾಲ್ಯೂ ಇಸ್ ಡಿರೈವ್ಡ್ ಫ್ರಮ್ ಎನ್ ಅಪ್ರಾಪ್ರಿಯೇಟ್ ಡೊಮೈನ್. ನೆನಪಿಟ್ಕೊಳ್ಳಿ, ಪ್ರತಿ ಒಂದು ವ್ಯಾಲ್ಯೂ ಏನ ಕಾಲಮ್ ಅಲ್ಲಿ ಬರ್ದಿದೀವಿ, ಈಚ್ ಡೇಟಾ ಇಸ್ ಅ ವ್ಯಾಲ್ಯೂಸ್, ಸೆಟ್ ಅಲ್ಲಿ ಇರುವಂತದ್ದು ವ್ಯಾಲ್ಯೂಸ್ ಅದು. The value is derived from an appropriate domain. ನೆನಪಿಟ್ಕೊಳ್ಳಿ, it's an appropriate domain.
A row in the customer ಒಂದು customer ಒಂದು ರೋ ತಗೊಂಡ್ರೆ a relation of 4 tuples ಅಲ್ಲಿ and would consist of 4 values 4 ವ್ಯಾಲ್ಯೂ ಇರಬೇಕು. ಸೊ ಈ ತರ ಇರಬೇಕು. ಅದನ್ನು ಕಸ್ಟಮರ್ ಐಡಿ, ನೇಮು, ಅಡ್ರೆಸ್ಸು, ದೆನ್ ಫೋನ್ ನಂಬರು. ಸೊ ಈ ತರ ನೋಡಿ 1 2 3 ಇದು 4 ಫೀಲ್ಡ್ ಇದೆ, 4 ಫೀಲ್ಡ್ ಇರಬೇಕು. So this is called a 4 tuple as it has a 4 values. So 4 tuple ಅಂತ ಕರಿತೀವಿ, ಅದಕ್ಕೆ 4 values ಇರ್ತವೆ. A tuple ಅಂದ್ರೆ ರೋ in a customer relation ಅಲ್ಲಿ ನೆನಪಿಟ್ಕೊಳ್ಳಿ. Relation is a set of such tuples ನ rows ಅಂತ ಹೇಳಿ ಕರಿತೀವಿ. ನನಗೆ ಎಷ್ಟು ಬೇಕಾದ್ರೆ ಟಪಲ್ಸ್ ಹಾಕೋದು, ಒಂದು ಟಪಲ್ ನ ಒಂದು ರೋ. ಸೊ n ನಂಬರ್ ಆಫ್ ರೋಸ್ ಇದ್ರೆ n ನಂಬರ್ ಆಫ್ ಟಪಲ್ಸ್ ಇರ್ತವೆ. ಸೊ ಹಾಗಾಗಿ ನಮಗೆ ವೆರಿ ಇಂಪಾರ್ಟೆಂಟ್. ಯಾಕೆ ತನುಜ ಒಂದು ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ ಪಾಪ ಒಳಗೆ. ಸೊ ಫಾರ್ಮಲ್ ಡೆಫಿನೇಷನ್ ಆಫ್ ಡೊಮೈನ್ ಅಂದ್ರೆ ಏನು, ಡೊಮೈನ್ ಡೆಫಿನೇಷನ್ ಏನು? ಫಾರ್ ಎಕ್ಸಾಂಪಲ್ ಡೊಮೈನ್ ಇಸ್ ಎ ಲಾಜಿಕಲ್ ಡೆಫಿನೇಷನ್. ಸೊ ಎಕ್ಸಾಂಪಲ್ ಏನು, ಫೋನ್ ನಂಬರ್ ಅಂತ ಕೊಡ್ತೀವಿ. ಫೋನ್ ನಂಬರ್ ಅಂತ ಕೊಟ್ಟಾಗ ಅದು ಎಲ್ಲಿದು ಫೋನ್ ನಂಬರ್ ನಮ್ಗೆ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ಇಂಡಿಯಾದು ಫೋನ್ ನಂಬರ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಯಾರು ಹೇಳ್ತೀರಾ? 10 ಡಿಜಿಟ್ ನಂಬರ್ ಫೋನ್ ನಂಬರ್ ಕೊಡ್ತೀರಾ. ಆ 10 ಡಿಜಿಟ್ ನಂಬರ್ ಅಲ್ಲಿ ನನಗೆ ಇದು ಇಂಡಿಯಾ ಇಂದನೇ ಬಂದಿದ್ದು, ಇಲ್ಲ ಇದು US ಇಂದ ಬಂದಿದ್ದು, ಇಲ್ಲ ಇದು ಅಮೆರಿಕ ಇಂದ ಬಂದಿದ್ದು, ಇಲ್ಲ ನನಗೆ ಏನೋ ಇಂಗ್ಲೆಂಡ್ ಇಂದ ಬಂದಿದ್ದು ಅಂತ ಹೆಂಗ್ ಐಡೆಂಟಿಫೈ ಮಾಡ್ತೀರಾ? ನಾವು ಕೋಡ್ ಕೊಡ್ತೀವಿ, ನೆನ್ಪಿಟ್ಕೊಳ್ಳಿ. +91 ಅಂತ ಕೊಡ್ತೀವಲ್ಲ, +91 ಅನ್ನೋದು ಇಂಡಿಯಾ ಕೋಡ್, ಅದು ಗ್ಲೋಬಲಿ, ನೆನ್ಪಿಟ್ಕೊಳ್ಳಿ. ಆ ತರ ಇಲ್ಲಿ ನಮ್ಗೆ ಇದು ಅಮೆರಿಕಾದ ಕೋಡ್ ಅನ್ನೋದಕ್ಕೂ ಒಂದು ಕೋಡ್ ಕೊಡ್ತೀವಿ, ಅದೇ ತರ ಯುರೋಪ್ ಅನ್ನೋದಕ್ಕೂ ಒಂದು ಕೋಡ್ ಕೊಡ್ತೀವಿ. ಆ ರೀತಿನಲ್ಲಿ ಕೋಡ್ ಕೊಡ್ತಾ ಹೋಗ್ತೀವಿ ಪ್ರತಿಯೊಂದಕ್ಕೂ. ಸೊ ಡೊಮೈನ್ ದಟ್ ಇಸ್ ಅ ಲಾಜಿಕಲ್ ಡೆಫಿನೇಷನ್, ನೆನ್ಪಿಟ್ಕೊಳ್ಳಿ. ಸೊ ಡೊಮೈನ್ ಇಸ್ ಅ ಲಾಜಿಕ್ ಡೆಫಿನೇಷನ್ಸ್ ಇರ್ಬೇಕಲ್ಲಿ. ಸೊ ಸೆಟ್ ಆಫ್ 10 ಡಿಜಿಟ್ ಫೋನ್ ನಂಬರ್ ಇದೆ, ವ್ಯಾಲಿಡ್ ಇನ್ USA ಇದ್ದಾಗ ಹಿಂಗಾಗ್ಬೇಕು. ಸೊ ನಮ್ಮಲ್ಲಿ 10 ಡಿಜಿಟ್, ಬಟ್ ಔಟ್ಸೈಡರ್ ಮಾಡ್ಬೇಕು ಅಂತಂದ್ರೆ ನಮ್ಮ ಐಡಿ ಕೊಡ್ಬೇಕು, ಆಗ ನಮ್ಮ ಇನ್ನೆರಡು ನಂಬರ್ ಸೇರಿಸ್ಬೇಕು +91 ನ. ಸೊ ಡೊಮೈನ್ ಆಲ್ಸೋ ಆಸ್ ಎ ಡೇಟಾ ಟೈಪ್ ಇರ್ತದೆ. ಡೇಟಾ ಟೈಪ್ ಯಾವುದು ಅಂತ ಅರೆ ಫಾರ್ಮೇಟ್ ಇರ್ತದೆ, ಡಿಫೈನ್ಡ್ ಫಾರ್ ಇಟ್. ಯಾವ ಪರ್ಟಿಕ್ಯುಲರ್ ಡೊಮೈನ್ ಅಲ್ಲಿ ಯಾವ ಪರ್ಟಿಕ್ಯುಲರ್ ಫಾರ್ಮೇಟ್ ಹೇಳ್ತೀವಿ, ಆ ಪರ್ಟಿಕ್ಯುಲರ್ ಫಾರ್ಮೇಟ್ ಅಲ್ಲೇ ಅದು ಡಿಫೈನ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ USA ಫೋನ್ ನಂಬರ್ ಅಂತ ಹೇಳಿ ಕೊಟ್ಟಿದ್ದೀನಿ, ಮೇ ಹ್ಯಾವ್ ಎ ಫಾರ್ಮೇಟ್ ಆಫ್ ಈ ರೀತಿ ಕೊಟ್ಟಿದ್ದೀನಿ. ಸೊ ಈ 3 ಡಿಜಿಟ್ ಅದ್ರದ್ದು ಕೋಡ್ US ಇದು, ಈ 3 ಫೋನು. ಸೊ ಇದು 4 ಇನ್ನೊಂದು ನಂಬರ್ ಇರ್ತದೆ, ಏರಿಯಾ, ಇದು ಏನೋ ಏರಿಯಾ ಕೋಡು ಅಂತ ನಾವು ಕರಿತೀವಲ್ಲ, STD ಕೋಡು, ISD ಕೋಡು ಅಂತೇಳಿ ಆ ತರ. ಸೊ ಇದು ಇಂಟರ್ನ್ಯಾಷನಲ್ ಕೋಡು, ಇದು STD ಕೋಡು, ಇದು ಫೋನ್ ನಂಬರ್ ಅಂತೇಳಿ ನಾವು ಮಾಡ್ಕೊತೀವಿ. ವೇರ್ ಈಚ್ D is a decimal point. ನೆನ್ಪಿಟ್ಕೊಳ್ಳಿ, ನಾವೇನ್ ಮಾಡಿದ್ವಿ, ಡೆಸಿಮಲ್ ವ್ಯಾಲ್ಯೂನೇ ಕೊಡ್ಬೇಕಿಲ್ಲಿ, ಬೇರೆ ವ್ಯಾಲ್ಯೂಸ್ ಕೊಡಂಗಿಲ್ಲ. ಸೊ ಈ ರೀತಿ ನಾವು ಡಿಫೈನ್ ಮಾಡ್ತೀವಿ. ದಟ್ ಇಸ್ ಎ ಡೇಟಾ ಟೈಪ್. ಸೊ ಈಚ್ ಅಂಡ್ ಎವ್ರಿ ಡೊಮೈನ್ ವಿಲ್ ಬಿ ವೆಲ್ defined or well clearly defined using a data type, particular data type. So data have a various formats ಇರಬೇಕು, such as year ಇರಬಹುದು, month ಇರಬಹುದು. ಡೇಟ್ ಅನ್ನು ತಗೊಂಡ್ರೆ ನಾವೇನ್ ಮಾಡೋದು, ಇಯರ್ ಬರ್ಬೋದು, ಮಂತ್ ತಗೋಬಹುದು, ಡೇಟ್ ತಗೋಬಹುದು. ಫಾರ್ಮೇಟೆಡ್ ಆಸ್ ಏನ್ ಮಾಡ್ಬೋದು, ಇಯರ್ 4 ಡಿಜಿಟ್ ಇಯರ್, 2 ಡಿಜಿಟ್ ಮಂತ್, 2 ಡಿಜಿಟ್ ಆರ್ ನಾವೇನ್ ಮಾಡೋದು, ಈ ತರ ಬೇಕಾದ್ರು ಡೇಟ್ ಬರಿಬಹುದು, ಮಂತ್ ಬರಿಬಹುದು, ಇಯರ್ ಬರಿಬಹುದು. ಸೊ ಎಕ್ಸೆಟ್ರಾ ನೀವು ಬೇಕಾದ್ರೆ ಹೆಂಗ್ ಬೇಕಾದ್ರೆ ಬರಿಬಹುದು. ಸೊ ನಾವೇನ್ ಬರಿಬಹುದು, ಈಗ ಯಾವ್ದು ಮೇ ಅಲ್ವಾ ತಿಂಗಳು, ಮೇ ಎಷ್ಟು ಡೇಟ್ ಇವತ್ತು ನಮ್ಗೆ 19th ಅಲ್ವಾ, ಮೇ 19th ಆರ್ 19th ಮೇ 2021 ಅಂತ ಕರಿಬಹುದು, 2021 ಮೇ 19th ಅಂತ ಕರಿಬಹುದು. ಆತರ ಡಿಫ್ರೆಂಟ್ ಫಾರ್ಮೆಟ್ ಅಲ್ಲಿ. ಸೊ ಡೇಟ್ ಅಂತ ಕೊಟ್ಮೇಲೂ ಇನ್ ವಿಚ್ ಆಕ್ಚುಯಲ್ ಫಾರ್ಮೆಟ್ ಯು ಹ್ಯಾವ್ ಟು ಬಿ ಡಿಸ್ಪ್ಲೇಡ್ ಅನ್ನೋದು ಕ್ಲಿಯರ್ ಆಗಿ ಕೊಡ್ಬೇಕು. ದಾಟ್ ಇಸ್ ಕಾಲ್ಡ್ as a ಡೊಮೈನ್. ಬೇರೆ ಫಾರ್ಮೆಟ್ ಅಲ್ಲಿ ಕೊಟ್ಟರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಬಿಕಾಸ್ old record will be stored in particular format or particular single unique format ಅಲ್ಲಿ ಮೇಂಟೈನ್ ಮಾಡಬೇಕು. ಆ ರೀತಿಯಲ್ಲಿ ನಾವು ಕೊಡಬೇಕಾಗುತ್ತದೆ. ಸೊ attribute ಏನಪ್ಪಾ ಅಂತಂದ್ರೆ the name designated the role played by a domain in a relation. ಸೊ attribute ಏನಾಗಬೇಕು, the name designation ಮಾಡಬೇಕು, the role played by a domain in a relation. ಏನದು, use it to interpret the meaning of data element corresponding to that attribute. So use it to interpret the meaning of data element corresponding to that attribute. ಅಷ್ಟು ಮಾತ್ರಲ್ಲ, ಎಕ್ಸಾಂಪಲ್ ಇದು ತಗೊಂಡ್ರೆ the domain ಏನಪ್ಪಾ ಡೇಟ್ ಅನ್ನು ತಗೊಂಡಾಗ ಮೇ ಬಿ ಯೂಸ್ ಟು ಡಿಫೈನ್ 2 attributes ಆಗಿರ್ಬೇಕು. ಸೊ ನೇಮ್ಡ್ ಏನಪ್ಪಾ, ಇನ್ವಾಯ್ಸ್ ಡೇಟಾ,
ಪೇಮೆಂಟ್ ಡೇಟಾ ಅನ್ನೋ. ಸೊ ಡೇಟ್ ನೀವು ಡೇಟ್ ಆಫ್ ಬರ್ತ್ ಕೊಡ್ಬೋದು, ಆರ್ ಇನ್ವಾಯ್ಸ್ ಡೇಟ್ ಕೊಡ್ಬೋದು, ಪೇಮೆಂಟ್ ಡೇಟ್ ಕೊಡ್ಬೋದು. ಇನ್ವಾಯ್ಸ್ ಅಂತಂದ್ರೆ ನನ್ ಕಸ್ಟಮರ್ ಬಂದಾಗ ಕಸ್ಟಮರ್ ಏನ್ ಮಾಡ್ಬೋದು, ಅವ್ನ ಆರ್ಡರ್ ಮಾಡ್ತಾನಲ್ಲ ಅದನ್ನ ಅವ್ನು ಪರ್ಚೇಸ್ ಮಾಡೋದ ಇನ್ವಾಯ್ಸ್ ಡೇಟ್ ಅಂತ ಹೇಳಿ. ಸೊ ಇನ್ನೊಂದೇನು ಪೇಮೆಂಟ್ ಕೂಡ ಮಾಡ್ತಾನೆ ಅವನು, ಅಮೌಂಟ್ ಮಾಡಿದ ಪೇಮೆಂಟ್ ಡೇಟ್. ಸೊ ಆ ರೀತಿ ಎರಡು ಡಿಫರೆನ್ಸ್ ಮೀನಿಂಗ್ ಕೊಡ್ಬೋದು. ಸೊ ಕೊಟ್ಟು ಡೆಸಿಗ್ನೇಷನ್ ಕೂಡ ಕೊಡ್ಬೋದು. ಈ ರೀತಿ ಕಾಂಬಿನೇಷನ್ ಕೂಡ ಮಾಡಿ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಹಾಗಾಗಿ ಅಟ್ರಿಬ್ಯೂಟ್ ನೇಮ್ ಡೆಸಿಗ್ನೇಟೆಡ್ ಮಾಡ್ಬೇಕು. ಸೊ ರೋಲ್ ಇಂಪಾರ್ಟೆಂಟ್ ರಿಲೇಷನ್ಸ್ ಅಲ್ಲಿ ಡೊಮೈನ್. ಸೊ ಫಾರ್ಮಲ್ ಡೊಮೈನ್ ಸ್ಟೇಟ್ ಏನಪ್ಪಾ ಅಂತಂದ್ರೆ ದ ರಿಲೇಷನಲ್ ಸ್ಟೇಟ್ ಇಸ್ ಅ ಸಬ್ಸೆಟ್ ಆಫ್ ಎ ಕಾರ್ಟಿಷಿಯನ್ ಆಗಿರ್ಬೇಕು, ಕಾರ್ಟಿಷಿಯನ್ ಪ್ರಾಡಕ್ಟ್ ಆಗಿರ್ಬೇಕು ಆಫ್ ದ ಡೊಮೈನ್ ಆಫ್ ಇಟ್ಸ್ ಅಟ್ರಿಬ್ಯೂಟ್. So domain of its attribute ಆಗಿರ್ಬೇಕು. The relational state is a subset of a Cartesian product of the domain of its attribute ಆಗಿರ್ಬೇಕು. Each domain contains a set of all possible values that attribute can take. So ಯಾವ attribute ಬೇಕಾದ್ರೂ ನಾವು ತಗೊಳ್ಳಲಿಕ್ಕೆ ಇರಬಹುದು. So relation ಯಾವ ತರ ಇರಬೇಕು ಅಂತಂದ್ರೆ ನೆನಪಿಟ್ಕೊಳ್ಳಿ, is a subset ಆಗಿರ್ತದೆ, subset of the Cartesian product. ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳ್ಕೊಟ್ಟವ್ರೆ Cartesian product ಅಂದ್ರೆ ಏನು ಅಂತ. ಎರಡು ಸೆಟ್ ನ ಕಾರ್ಟಿಷಿಯನ್ ಪ್ರಾಡಕ್ಟ್ ಯಾವ ತರ ಆಗುತ್ತೆ ಅಂತ. ಸೊ ನೆನಪಿಟ್ಕೊಳ್ಳಿ, ಇಟ್ಸ್ ನಾಟ್ ಎ ಡಾಟ್, ಇಟ್ಸ್ ಎ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಎ ಡೊಮೈನ್ ಆಫ್ ಇಟ್ಸ್ ಅಟ್ರಿಬ್ಯೂಟ್. ಸೊ ಎಕ್ಸಾಂಪಲ್ ಅಟ್ರಿಬ್ಯೂಟ್ ನ ತಗೊಂಡ್ರೆ ಕಸ್ಟಮರ್ ನೇಮ್ ಇಸ್ ಡಿಫೈನ್ಡ್ ಓವರ್ ದ ಡೊಮೈನ್ ಆಫ್ ಕ್ಯಾರೆಕ್ಟರ್ ಸ್ಟ್ರಿಂಗ್ ಆಫ್ ಮ್ಯಾಕ್ಸಿಮಮ್ ಲೆಂತ್ 25 ಅಂತ ಕೊಟ್ಟಾಗ, ಸೊ ನಾವೇನ್ ಮಾಡ್ತೀವಿ, ಡೊಮೈನ್ ಆಫ್ ಕಸ್ಟಮರ್ ನೇಮು ಇಸ್ ಅ var char of 25 ಅಂತ ಹೇಳಿ ಕೊಡ್ತೀವಿ. ಅಂದ್ರೆ var char is a data type ನೆನಪಿಟ್ಕೊಳ್ಳಿ, ಇಟ್ಸ್ ಎ ವೇರಿಯಬಲ್ ಕ್ಯಾರೆಕ್ಟರ್. ಹಂಗಿದ್ರೆ ಫುಲ್ ಸ್ಟಾಪ್ ಹಾಕ್ಬಿಡ್ತೀವಲ್ವಾ, ಅದಕ್ಕೋಸ್ಕರ ಒಂದು ಸ್ಪೇಸ್ ಕೂಡ ಕೊಡ್ತೀವಲ್ವಾ, ಅದಕ್ಕಾಗಿ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡಕ್ಕೋಸ್ಕರ var char ಆಗಿ ಯೂಸ್ ಮಾಡವ್ರೆ. only a characters can be used, other than that ಡಾಟ್ ಮತ್ತೆ ಸ್ಪೇಸ್ ಬಿಟ್ಟರೆ ಬೇರೆ ಏನು ಯೂಸ್ ಮಾಡಕ್ಕಲ್ಲ ಇಲ್ಲಿ. ಅಂಡ್ ಹೌ ಮೆನಿ ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಯೂಸ್ಡ್, 25 characters can be used, up to 25. ಬಿಲೋ 25 ಆದ್ರೂ ಯೂಸ್ ಮಾಡಬಹುದು, ಆರ್ ಈವನ್ ನಿಮ್ಗೆ ಅಪ್ ಟು 25 ಬೇಕಾದ್ರೂ ಯೂಸ್ ಮಾಡಬಹುದು. ಮೋರ್ ದನ್ 25 ಯು ಕ್ಯಾನಾಟ್ ಯೂಸ್. ಸೊ ಕಸ್ಟಮರ್ ನೇಮ್ ಅನ್ನೋದು ಒಂದು ಡೊಮೈನ್ ಇದೆ. ಆ ಡೊಮೈನ್ ಏನಪ್ಪಾ ಅಂತಂದ್ರೆ ಅದು ಡೇಟಾ ಟೈಪ್ ಮ್ಯಾಕ್ಸಿಮಮ್ ಲೆಂತ್ var char 25 ಆಗಿದೆ ಅಂತ ಹೇಳಿ ಕೊಡ್ತೀವಿ. That is how we have to describe each and every attribute. Very very careful ಆಗಿ ಅರ್ಥ ಮಾಡ್ಕೊಳ್ಳಿ. attribute ನ ನೀವೇನಾದ್ರೂ ಕೇರ್ಫುಲ್ ಆಗಿ ಡಿಸೈನ್ ಮಾಡಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ attribute ಅಲ್ಲಿ ನಾವು ಏನ್ ಸ್ಟೋರ್ ಮಾಡ್ತಾ ಇದೀವಿ ಅದು ಕರಪ್ಟ್ ಆಗೋ ಚಾನ್ಸ್ ಇರ್ತದೆ, ರಾಂಗ್ ಆಗೋ ಚಾನ್ಸ್ ಇರ್ತವೆ. ಹಂಗಾಗ್ಬಾರ್ದು. ಈಚ್ ರೆಕಾರ್ಡ್ ಶುಡ್ ಗಿವ್ ಎ ಮೀನಿಂಗ್ಫುಲ್ ಇದಾಗಿರ್ಬೇಕು. ಅಂಡ್ ಈಚ್ ಅಂಡ್ ಎವ್ರಿ attribute ಶುಡ್ ಪ್ರೊಡ್ಯೂಸ್ ಎ ಮೀನಿಂಗ್. ಸೊ ಮೀನಿಂಗ್ಫುಲ್ ಡೇಟಾ ಆಗಿರ್ಬೇಕು, ರೆಕಾರ್ಡ್ ನ ಕೊಡ್ಬೇಕು ಯಾರ್ದಾದ್ರು ಒಬ್ರದ್ದು. ಹಾಗಾಗಿ ಮೀನಿಂಗ್ ಆಗಿರ್ಬೇಕು ಅಂದ್ರೆ ನಾವು ಈಚ್ ಅಂಡ್ ಎವ್ರಿ ಕಾಲಮ್ಸ್ ನಾವು ಕೇರ್ಫುಲ್ ಆಗಿ ಡಿಫೈನ್ ಮಾಡ್ಕೊಂಡಿರ್ಬೇಕು. ಯಾವ ಡೇಟಾ ಟೈಪ್ಸ್, ಯಾವ ಡೊಮೈನ್ ನಾಲೆಜ್, ಯಾವ್ದಕ್ಕೆ ಪರ್ಟಿಕ್ಯುಲರ್ ಅಂತಾಗಿ ನಾವು ಡಿಸೈಡ್ ಮಾಡ್ಬೇಕು, ಯಾವ ಫಾರ್ಮೆಟ್ ಅಲ್ಲಿ ಇರ್ಬೇಕು ಅಂತ ಹೇಳಿ. ದ ರೋಲ್ಸ್ ದಟ್ ಸ್ಟ್ರಿಂಗ್ಸ್ ಪ್ಲೇ, ನಮ್ಗೆ ಏನಾಗಬೇಕು, ಸ್ಟ್ರಿಂಗ್ಸ್ ಪ್ಲೇ ಇನ್ ಎ ಕಸ್ಟಮರ್ ಅಲ್ಲಿ ರಿಲೇಷನ್ ಇಸ್ ದಟ್ ನೇಮ್ ಆಫ್ ಎ ಕಸ್ಟಮರ್ ಆಗಿದೆ. ಅದೇನೋ ಕಸ್ಟಮರ್ ಅಲ್ಲಿ ನೇಮ್ ಆಫ್ ಎ ಕಸ್ಟಮರ್, ಅದು ನೇಮ್ ಆಫ್ ಎ ಕಸ್ಟಮರ್ ಬಿಟ್ರೆ ಬೇರೆ ಏನನ್ನು ತೋರ್ಸಲ್ಲ. ಅದು ಆ ರೀತಿನಲ್ಲಿ ಡಿಫೈನ್ ಮಾಡ್ಬೇಕು. ಸೊ ಫಾರ್ಮಲ್ ಡೆಫಿನೇಷನ್ ನ ಸಮ್ಮರಿ ಏನಪ್ಪಾ ಅಂತಂದ್ರೆ, ಫಾರ್ಮಲಿ ನಾವೇನ್ ಮಾಡೋದು, ಗಿವನ್ ಆರ್ ಅಂತ ತಗೊಂಡ್ರೆ ಅಂದ್ರೆ ಗಿವನ್ ಎನಿ ರಿಲೇಷನ್ ಇಟ್ ಕನ್ಸಿಸ್ಟ್ ಆಫ್ A1 to AN attributes, because each and every attribute, the collection of this attribute will describe this R. R is a relation. ಇದನ್ನ ನಾವು ಮ್ಯಾಥಮೆಟಿಕಲ್ ನೋಟೇಷನ್ ಯಾವ ತರ ಬರ್ತೀವಿ ಅಂದ್ರೆ ಸ್ಮಾಲ್ ಆರ್ ಆಫ್ ಆರ್ ಅಂತ ಬರ್ತೀವಿ. ಇದು ಆರ್ ಅಂದ್ರೆ ನಮ್ಮ ಅಂದ್ರೆ ರೋ ಇದು. ಸೊ ದಿಸ್ ಪರ್ಟಿಕ್ಯುಲರ್ ರೋ ಆಫ್ ದಿಸ್ ರಿಲೇಷನ್ is the domain of A1 into Cartesian product of domain of A2 is a Cartesian product of domain AN. So AN domain as two domains na idukondre that will become a one particular small r. Small r is a row or a column. Sorry, row na tuple anta heli kartivi. A row anta heli ಒಂದು record anta heli kartivi. So each record should contains consisting of a domain of A1 into Cartesian product of domain of A2, Cartesian product of AN. So R of A1, A2 up to AN ಅಂತಂದ್ರೆ is a schema of relations. ಅದೇನದು schema of relations ಆಗಬೇಕು.
ಸೊ ಆರ್ ಇಸ್ ಎ ನೇಮ್ ಆಫ್ ರಿಲೇಷನ್ ಆಗಿದೆ. A1 A2 up to AN are attribute of a relation ಆಗಿದೆ. where R of capital R ಅಂತಂದ್ರೆ specify the state, ಒಂದು ಸ್ಪೆಸಿಫೈ ಮಾಡ್ತದೆ ಸ್ಟೇಟ್ ಆರ್ ಎ ವ್ಯಾಲ್ಯೂ ಆರ್ ಎ ಪಾಪ್ಯುಲೇಷನ್ ಸೊ ಆಫ್ ದ ರಿಲೇಷನ್ ಆರ್. ದಿಸ್ ಇಸ್ ಅ ಸೆಟ್ ಆಫ್ ಟಪಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಸೆಟ್ ಆಫ್ ಟಪಲ್ಸ್ ಗಳನ್ನ ಯೂಸ್ ಮಾಡಬಹುದು. ಸೊ ಸೆಟ್ ಆಫ್ ಟಪಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ವರ್ಕ್ ಮಾಡ್ಬೇಕಾಗುತ್ತದೆ. ಸೊ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಸೊ A1 ಇಂದ A2 ಆಯ್ತು. ಸೊ R of R is equal to tuple set of T1, T2 up to Tn, where each Ti is an n tuple ಆಗಿರ್ಬೇಕು. ಸೊ n tuple Ti is ಏನದು ಈ ರೀತಿನಲ್ಲಿ ಬರಿತೀವಿ. ಒಂದು ಟಪಲ್ ನ V1 V2 V3 up to Vn, where each Vj element of domain Aj ಆಗಿರ್ತದೆ. Aj ಆಗಿ ಮಾಡ್ಬೇಕಾಗ್ತದೆ. So let R of A1, A2 be a relational schema ಆಗಿದ್ರೆ, let domain of A1 is equal to set of 0, 1 ಅಂತ ಬರೀಬಹುದು. or let domain of A2 is equal to set of A, B, C ಅಂತ ಹೇಳಿ ಬರೀಬಹುದು. ಅಲ್ಲಿ ಏನಪ್ಪ ಆಗ್ತಾ ಇದೆ ಅಂದ್ರೆ, domain of A Cartesian of A, domain of A2 ಅಂತಂದ್ರೆ is also possible combination of 0, A ಆಗ್ಬೋದು, 0, B ಆಗ್ಬೋದು, 0, C ಆಗ್ಬೋದು, or 1, A ಆಗ್ಬೋದು, 1, B ಆಗ್ಬೋದು, 1, C ಆಗ್ಬೋದು. ಸೊ ಈ ಸೆಟ್ ಬರ್ದಿದೆ ನೋಡಿ, ಇದು ಎರಡು ಸೆಟ್ ನ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ ಈ ರೀತಿ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಎರಡು ಡೊಮೈನ್ ರಿಲೇಷನ್ ಇದೆ. ಆ ರಿಲೇಷನ್ ನಾವೇನ್ ಮಾಡ್ಬೋದು, ಕಾರ್ಟಿಷಿಯನ್ ನ ಮಾಡ್ತೀನಿ ಅಂತ ಅಂದಾಗ ಈ ರೀತಿ ರೆಕಾರ್ಡ್ಸ್ ಗಳು ಕ್ರಿಯೇಟ್ ಆಗ್ತವೆ. ಸೊ ಇದೊಂದು ರೆಕಾರ್ಡು ನೆನಪಾಕೊಳ್ಳಿ, ಇದೊಂದು ರೆಕಾರ್ಡು 2, 3, 4, 5, 6 2, 4, 6 ರೆಕಾರ್ಡ್ ಕ್ರಿಯೇಟ್ ಆಯ್ತು. ಇದ್ದಿದ್ದು ಆಕ್ಚುಲಿ ವ್ಯಾಲ್ಯೂಸ್ ಎಷ್ಟು ಕೊಟ್ಟಿದ್ದು 0, 1 ಅಂತ, A, B, C ಅಂತ ಇಷ್ಟೇ ಇರೋದು. ಬಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಡೊಮೈನ್ A1 and domain A2 will create a 6 rows or a 6 tuples. ಸೊ ಇದು ನೀವು ಅರ್ಥ ಮಾಡ್ಕೋಬೇಕು ಕೇರ್ಫುಲ್ ಆಗಿ. ಇಲ್ಲೇನ ತಪ್ಪಾಯ್ತು ಅಂದ್ರೆ ನಿಮ್ ರೆಕಾರ್ಡ್ಸ್ ಯಾವ ತರ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ನಿಮ್ಗೆ. ದ ರಿಲೇಷನ್ ಏನೋ ಸ್ಟೇಟ್ R of R ಏನಾಗುತ್ತೆ ಅಂದ್ರೆ, ಸೊ ಬಿಲಾಂಗ್ ಟು ಡೊಮೈನ್ A1 into ಡೊಮೈನ್ A2 ಅಂತ ಹೇಳಿ ಕರಿತೀವಿ. ಸೊ ಡೊಮೈನ್ ನ ಕರಿಬೇಕು ವೆರಿ ಕೇರ್ಫುಲ್ ಆಗಿ. ದ ರಿಲೇಷನ್ ಸ್ಟೇಟ್ R of R ಅಂತ ಕರೆದ್ರೆ is a domain A1 into domain of A2. So for example, small r of R ಅಂತ ಕರಿತೀವಿ ಅಂದ್ರೆ, ಇದು small r ಅಂದ್ರೆ ರೋ ಆಫ್ ಎ ಪರ್ಟಿಕ್ಯುಲರ್ ಕ್ಯಾಪಿಟಲ್ R ಅಂತ ಕರಿತೀವಿ. ಅಂದ್ರೆ ರಿಲೇಷನ್, ದಟ್ ರಿಲೇಷನ್ ಕುಡ್ ಬಿ ಎ ಸೆಟ್ ಆಫ್. ಸೊ ಸೆಟ್ ಅಲ್ಲಿ ಕರಿತೀವಿ, ಅಲ್ಲಿ 0, A, 0, B, 1, C ಅಂತ ಹೇಳಿ ಕರಿಬಹುದು. ಸೊ ದಿಸ್ ಇಸ್ ಒನ್ ಪಾಸಿಬಲ್ ಸ್ಟೇಟ್ ಅಂತ ಹೇಳ್ತೀವಿ. ಆರ್ ನ ಪಾಪ್ಯುಲೇಷನ್ ಅಂತ ಕರಿಬಹುದು, ಆರ್ ಎಕ್ಸ್ಟೆನ್ಷನ್ ಅಂತ ಕರಿಬಹುದು. ಯಾವ್ದು ದಟ್ ಇಸ್ ಎನ್ ಆರ್ ಇಸ್ ಎ ರೋಸ್ ಆಫ್ ಎ ರಿಲೇಷನ್ ಕ್ಯಾಪಿಟಲ್ ಆರ್ ಡಿಫೈನ್ಡ್ ಓವರ್ A1 and A2. A1 ಮತ್ತೆ A2 ನಲ್ಲಿ ಡಿಫೈನ್ ಮಾಡ್ಕೊಂಡಿದೀವಿ. ಇಟ್ ಹ್ಯಾಸ್ 3 ಟಪಲ್ಸ್ ನ ಕರಿಬಹುದು. ಟಪಲ್ಸ್ 3 ಟಪಲ್ಸ್ ಇದೆ, 1, 2, 3 ಟಪಲ್ ಇದೆ. ಅಂಡ್ ಈಚ್ ಟಪಲ್ have 2 values. ಸೊ ಎರಡು ವ್ಯಾಲ್ಯೂಸ್ ಇದಾವೆ, 2 ಟಪಲ್ಸ್, 0, A, 0, B, 1, C ಅಂತ ಹೇಳಿ ಇದಾವೆ. ಸೊ ಈ ರೀತಿನಲ್ಲಿ ನಾವು ಕ್ರಿಯೇಟ್ ಮಾಡಬಹುದು. ಸೊ ಎಕ್ಸಾಂಪಲ್ ಅರ್ಥ ಮಾಡ್ಕೋತಾ ಇದ್ದೀರಾ ಅಂತ ಅನ್ಕೋತೀನಿ. ಯಾಕಂದ್ರೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು SQL ಅಲ್ಲಿ ನೀವೇನ್ ಪ್ರೋಗ್ರಾಮ್ ನ ವರ್ಕ್ ಮಾಡ್ತೀರಾ ಲ್ಯಾಬ್ ಅಲ್ಲಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಲ್ಯಾಬ್ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗಕ್ ಶುರು ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಸೊ ಕನ್ಫ್ಯೂಷನ್ ಆದ್ರೆ ಮತ್ತೆ ಕಷ್ಟ ಆಗುತ್ತೆ. ಸೊ ಡೆಫಿನೇಷನ್ ಆಫ್ ಸಮ್ಮರೀಸ್ ಹೋಗೋಣ. ಇನ್ಫಾರ್ಮಲ್ ಮತ್ತೆ ಫಾರ್ಮಲ್ ಟರ್ಮ್ಸ್ ಅಲ್ಲಿ. ಇನ್ಫಾರ್ಮಲ್ ಟರ್ಮ್ಸ್ ಅಲ್ಲಿ ಟೇಬಲ್ ಅಂತ ಕರಿತೀವಿ, ಅದನ್ನ ಫಾರ್ಮಲ್ ಟರ್ಮ್ಸ್ ಅಲ್ಲಿ ರಿಲೇಷನ್ ಅಂತ ಕರಿತೀವಿ. ದ ಫಾರ್ಮಲ್ ಟರ್ಮ್ಸ್ ಆರ್ ನಥಿಂಗ್ ಬಟ್ ಎ ಕಂಪ್ಯೂಟರ್ ಟರ್ಮ್ಸ್. ಅದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಾವು ಈ ಟರ್ಮ್ಸ್ ಗಳನ್ನೇ ನಾವು ಕರಿಬೇಕು. ನಿಮ್ಗೆ ಅರ್ಥ ಆಗ್ಲಿ ಬಿಗಿನಿಂಗ್ ಅಲ್ಲಿ ಅಂತ ಅಂದ್ಬಿಟ್ಟು ಇನ್ಫಾರ್ಮಲ್ ಟರ್ಮ್ಸ್ ಗಳು ಕರಿತಾ ಇರೋದು. ದ ಟೇಬಲ್ ಇಸ್ ನಥಿಂಗ್ ಬಟ್ ಎ ರಿಲೇಷನ್. ಕಾಲಮ್ ಹೆಡರ್ ಇಸ್ ಕಾಲ್ಡ್ as a attribute. All possible column values are a domain. ನೆನಪಿಕೊಳ್ಳಿ, all possible column values ನಾವೇನ್ ಕರಿತೀವಿ, ಡೊಮೈನ್ ಅಂತ ಹೇಳಿ ಕರಿತೀವಿ. rows are considered as a tuple. Table definition is nothing but a schema of relation.
ಟೇಬಲ್ ಒಂದು ಡೆಫಿನೇಷನ್ ಬರೆದ್ರೆ ದಟ್ ಈಸ್ ಕಾಲ್ಡ್ ಸ್ಕೀಮಾ ಆಫ್ ರಿಲೇಷನ್. ಪಾಪ್ಯುಲೇಟೆಡ್ ಟೇಬಲ್ ಅಂತ ಕರೆದ್ರೆ ದ ಸ್ಟೇಟ್ ಆಫ್ ರಿಲೇಷನ್ ಅಂತ ಕರಿತೀವಿ. ಅಂದ್ರೆ ಪಾಪ್ಯುಲೇಟೆಡ್ ಟೇಬಲ್ ಅಂದ್ರೆ ನಂಬರ್ ಆಫ್ ರೋಸ್ ಇದಾವೆ, ಎಷ್ಟು ಇದೆ ಅದು ಪಾಪ್ಯುಲೇಟೆಡ್ ಟೇಬಲ್. ಸೊ ಫಾರ್ ಎಕ್ಸಾಂಪಲ್ 10 ಇದ್ರೆ 10 ಪಾಪ್ಯುಲೇಟೆಡ್, ಅದನ್ನ 10 ರೋ, ಅದು ಸ್ಟೇಟ್ ಆಫ್ ರಿಲೇಷನ್. ಆ ರಿಲೇಷನ್ ಎಷ್ಟಿದ್ರೆ 10 ರಿಲೇಷನ್ಸ್ ಇದಾವೆ ಅಲ್ಲಿ. ಸೊ 100 ಇದ್ರೆ ರೆಕಾರ್ಡ್ಸ್ 100 ರಿಲೇಷನ್ ಇದಾವೆ ಅಲ್ಲಿ ಅಂತ ಹೇಳಿ ಕರಿತೀವಿ ನಾವು. ಸೊ ಇದು ನೀವು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಇನ್ಫಾರ್ಮಲ್ ಟರ್ಮ್ಸ್ ಮತ್ತೆ ಫಾರ್ಮಲ್ ಟರ್ಮ್ಸ್. ಸೊ ಟೇಬಲ್ ಇದು ರಿಲೇಷನ್, ಕಾಲಮ್ ಹೆಡರ್ ಆಟ್ರಿಬ್ಯೂಟ್, ಆಸ್ ಪಾಸಿಬಲ್ ಕಾಲಮ್ ವ್ಯಾಲ್ಯೂಸ್ ನಾವು ಅಂತ ಕರಿತೀವಿ ಡೊಮೈನ್ ಅಂತ ಕರಿತೀವಿ, ರೋಸ್ ನ ಟಪಲ್ಸ್ ಅಂತ ಕರಿತೀವಿ, ಟೇಬಲ್ ಡೆಫಿನೇಷನ್ ನ ಸ್ಕೀಮ್ ಆಫ್ ರಿಲೇಷನ್ ಅಂತ ಕರಿತೀವಿ, ಪಾಪ್ಯುಲೇಟೆಡ್ ಟೇಬಲ್ ನ ಸ್ಟೇಟ್ ಆಫ್ ರಿಲೇಷನ್ಸ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಎಕ್ಸಾಂಪಲ್ ನ ತೋರಿಸ್ತಾ ಇದೀನಿ, ಸ್ಟೂಡೆಂಟ್ ಅನ್ನೋದು. ಸೊ ರಿಲೇಷನ್ ಸ್ಟೂಡೆಂಟ್ ತಗೊಳ್ಳೋಣ. ಸೊ ನೇಮು, SSN ನಂಬರು, ಹೋಮ್ ಇದು ಫೋನ್ ನಂಬರು, ಅಡ್ರೆಸ್, ಆಫೀಸ್ ಫೋನ್ ನಂಬರು, ಏಜು, GPA ಅಂತ ಹೇಳಿ ಕೊಟ್ಟಿದೀವಿ. ಸೊ ಎಷ್ಟಿದೆ 1 2 3 4 5 6 7. ಸೊ 7 ಕಾಲಮ್ ಏನು ಹೆಡರ್ಸ್ ಗಳಿದಾವೆ, ಅದನ್ನ ನಾವೇಂತ ಕರಿತೀವಿ ಆಟ್ರಿಬ್ಯೂಟ್ ಅಂತ ಹೇಳಿ ಕರಿತೀವಿ. ಎಷ್ಟು ರೆಕಾರ್ಡ್ಸ್ ಇದಾವೆ? ಸೊ 1 ರೆಕಾರ್ಡ್, 2 ರೆಕಾರ್ಡ್, 3 ರೆಕಾರ್ಡ್, 4 ರೆಕಾರ್ಡ್, 5 ರೆಕಾರ್ಡ್. ಎಷ್ಟಿದೆ ರೆಕಾರ್ಡ್? 2 3 4 5. 5 ರೆಕಾರ್ಡ್, 5 ಟಪಲ್. ದ ಪಾಪ್ಯುಲೇಟೆಡ್ ಟೇಬಲ್ ಎಷ್ಟಿದೋ 5 ಪಾಪ್ಯುಲೇಟೆಡ್ ಅಂದ್ರೆ 5 ರೆಕಾರ್ಡ್ಸ್ ಇದಾವೆ ಅಂತ ಹೇಳಿ ಕರಿತೀವಿ. ಸೊ ಈ ಎಂಟೈರ್ ಟೇಬಲ್ ನಾವೇಂತ ಕರಿತೀವಿ ರಿಲೇಷನ್ ಅಂತ ಹೇಳಿ ಕರಿತೀವಿ. ದಟ್ ಇಸ್ ಅ ಸ್ಟೂಡೆಂಟ್ ರಿಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಇದ್ರಲ್ಲಿ ನಿಮ್ಗೆ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ, ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಹೇಳಿ ಗೆಸ್ ಮಾಡ್ತೀನಿ, ಅನ್ಕೋತಾ ಇದ್ದೀನಿ. ಸೊ ಯಾಕಂದ್ರೆ ಇಲ್ಲಿ ನಿಮಗೆ ಏನಾದ್ರು ತಪ್ಪಾಗ್ಬಿಟ್ರೆ, ಏನಾದ್ರು ಕನ್ಫ್ಯೂಷನ್ ಇದ್ರೆ ಖಂಡಿತವಾಗ್ಲು ಮುಂದೆ ನೀವು ಟೇಬಲ್ ಕ್ರಿಯೇಷನ್ ಮಾಡೋದ್ರಲ್ಲೇ ತಪ್ಪು ಮಾಡ್ತೀರಾ. ಒಮ್ಮೆ ಟೇಬಲ್ ಕ್ರಿಯೇಷನ್ ಮಾಡೋದನ್ನ ತಪ್ಪು ಮಾಡಿದ್ರೆ ಎಂಟೈರ್ ನೀವು ಡೇಟಾ ಬೇಸ್ ಅಲ್ಲಿ ನೀವು ಕ್ರಿಯೇಷನ್ ಮಾಡ್ತಾ ಇರೋದೇ ತಪ್ಪಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ನಿಮ್ಮ ಕ್ವಶನ್ಸ್ ನ ಹಾಕಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ಸರಿನಾ? ಸೊ ಇದು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸ್ ಇಂದ ಶುರು ಮಾಡೋಣ, ಯಾಕಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ಇದನ್ನ ವಿಡಿಯೋನ ಕಳಿಸ್ಕೊಡ್ತೀನಿ.